ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. WTC ಪಾಯಿಂಟ್ಸ್ ಟೇಬಲ್ ಅನೌನ್ಸ್ ಆಗಿದೆ. ಯಾಕಂತಂದ್ರೆ ಇಂಡಿಯಾ ಇಂಗ್ಲೆಂಡ್ನ ಸೋಲ್ಸಿದೆ. ಫೋರ್ತ್ ಟೆಸ್ಟ್ನ ಜೊತೆಗೆ ಸೀರೀಸ್ ಕೂಡ 3-1 ಇಂದ ಗೆದ್ಕೊಂಡಿದ್ದಾರೆ. ಸೊ ಅದಾದ ನಂತರ ಅಪ್ಡೇಟ್ ಆದಮೇಲೆ ಇಂಡಿಯಾ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ವಿನ್ನಿಂಗ್ ಪರ್ಸೆಂಟೇಜ್ ನ್ಯೂಜಿಲೆಂಡ್ಗಿಂತ ಕಡಿಮೆ ಇದೆ. ನ್ಯೂಜಿಲೆಂಡ್ ಬಂದು 4 ಮ್ಯಾಚ್ಗೆ 3 ಗೆದ್ದು ಸೊ ಒಂದು ಸೋತಿದ್ದಾರೆ ಅಷ್ಟೇ. 75 ಇದೆ ಪರ್ಸೆಂಟೇಜು. ಸೊ ಅವರು 8 ಮ್ಯಾಚ್ ಆಡೋಷ್ಟೊಳಗೆ ಅವರು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪಾಯಿಂಟ್ಸ್, ಸ್ವಲ್ಪ ಪರ್ಸೆಂಟೇಜ್ ಎಲ್ಲ ಅವರು ಕಳ್ಕೊತಾರೆ. ಸೊ ಇಂಡಿಯಾ ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ, 8 ಮ್ಯಾಚ್ ಆಡ್ಬಿಟ್ಟಿದ್ದಾರೆ. ಸೊ ಆದರೂ ಕೂಡ ಅವರು 5 ಗೆದ್ದಿದ್ದಾರೆ, ಅದರಲ್ಲಿ 2 ಸೋತಿದ್ದಾರೆ, 1 ಡ್ರಾ ಆಗಿದೆ. ಸೊ 64% ಇಟ್ಕೊಂಡಿದ್ದಾರೆ. 64.58 ಇದೆ ಇಂಡಿಯಾ ಈಗ. ಸೊ ಸೋತಿರುವ ಇಂಗ್ಲೆಂಡ್ ಏನಾಗ್ಬಿಟ್ಟಿದೆ ಅಂದ್ರೆ ಅವರು 8ನೇ ಪೊಸಿಷನ್ಗೆ ಹೋಗಿ ಬಿದ್ದಿದ್ದಾರೆ. ಅವ್ರದ್ದು ನಮಗಿಂತ ಒಂದು ಮ್ಯಾಚ್ ಎಕ್ಸ್ಟ್ರಾ ಆಡಿದ್ದಾರೆ, 9 ಮ್ಯಾಚ್ ಆಡಿದ್ದಾರೆ. ಆದರೆ ಅವ್ರು ಗೆದ್ದಿರೋದು ಬರೀ 3 ಜೊತೆಗೆ 5 ಸೋತಿದ್ದಾರೆ. ಅದು ತುಂಬಾ ದೊಡ್ಡ ಡ್ರಾಬ್ಯಾಕ್. ಜೊತೆಗೆ ಇವ್ರು ಬರೋಕ್ಕಾಗಲ್ಲ. ಆಕ್ಚುಲಿ 21 ಪಾಯಿಂಟ್ಸ್ ಇದೆ, ಮತ್ತೆ 19.44 ಇದೆ ವಿನ್ನಿಂಗ್ ಪರ್ಸೆಂಟೇಜ್. ವಿನ್ನಿಂಗ್ ಪರ್ಸೆಂಟೇಜ್ ಇಂಪಾರ್ಟೆಂಟು. ಯಾರ್ದು ಟಾಪ್ 2 ವಿನ್ನಿಂಗ್ ಪರ್ಸೆಂಟೇಜ್ ಇರ್ತಾರೆ ಅವರು WTC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನ ಆಡ್ತಾರೆ. ಇಂಗ್ಲೆಂಡಲ್ಲೋ ಎಲ್ಲಿ ಆಡ್ತಾರೆ ಅಲ್ಲಿ. ನನ್ನ ಪ್ರಕಾರ ಇಂಗ್ಲೆಂಡ್ ಅಂತಾನೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈ WTC ಸೈಕಲ್ ಏನಿದೆ 2023ರಿಂದ 2025 ತನಕ, 2024 ಕೂಡ ಮುಗಿಬೇಕು. 25 ಮಧ್ಯದಲ್ಲಿ ಏನದು IPL ನಂತರ ಇಡ್ತಾರೆ ಯಾವಾಗಲೂ WTC ಚಾಂಪಿಯನ್ಶಿಪ್ನ. ಸೊ ಅಲ್ಲಿವರೆಗೂ ಎಷ್ಟು ಟೆಸ್ಟ್ ಸೀರೀಸ್ ಇದೆ ಅದೆಲ್ಲ ಕವರ್ ಆಗುತ್ತೆ. ಅಲ್ಲಿ ಅಷ್ಟು ಟೆಸ್ಟ್ ಸೀರೀಸ್ಗಳಲ್ಲಿ ಇಂಡಿಯಾ ಎಷ್ಟು ಗೆಲ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಆಸ್ಟ್ರೇಲಿಯಾ ಕೂಡ 10 ಮ್ಯಾಚ್ ಆಡಿ ಅವರೇ ಜಾಸ್ತಿ ಮ್ಯಾಚ್ ಆಡಿದ್ದಾರೆ ಎಲ್ಲರಿಗಿಂತ. ಅವ್ರು 6 ವಿನ್ಗಳ ಮೂಲಕ ನಮಗಿಂತ ಒಂದು ಜಾಸ್ತಿ ಗೆದ್ದಿದ್ದಾರೆ. ಆದರೆ ವಿನ್ನಿಂಗ್ ಪರ್ಸೆಂಟೇಜ್ ಯಾಕೆ ಕಮ್ಮಿ ಆಗಿದೆ ಅಂದರೆ 10 ಮ್ಯಾಚ್ ಆಡಿ 6 ಗೆದ್ದಿರೋದು, 55% ಇದೆ. ಸೊ ಇಲ್ಲಿ ಟಾಪ್ 3 ಇದ್ದೇ ಇರುತ್ತೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇಂಡಿಯಾ, ಆಸ್ಟ್ರೇಲಿಯಾ ಅಂತೂ ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ. ಇನ್ಯಾವುದಾರ ಒಂದು ಟೀಮ್ ನ್ಯೂಜಿಲೆಂಡ್ ಅಥವಾ ಇನ್ಯಾವುದಾರ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು. ಇವರು ಪಾಕಿಸ್ತಾನ ಬರೋದಿಲ್ಲ ಬಿಡಿ, ಪಾಕಿಸ್ತಾನ ಹೋಮಲ್ಲೇ ಗೆಲ್ಲಲ್ಲ, ಇನ್ನು ಅವೇದಲ್ಲಿ ಗೆಲ್ಲೋದು ಸೀನೇ ಇಲ್ಲ ಅವರು. ಬಾಂಗ್ಲಾದೇಶ ಕೂಡ ಬರಲ್ಲ. ಇಲ್ಲಿ ಇರೋದೇ ಟಾಪ್ 3 ಏನಿದ್ದಾರೆ ಈಗಿದಾರಲ್ಲ ಅವರೇ ಟಾಪ್ 3 ಕೊನೆ ತನಕ ಹೋಗುತ್ತೆ. ನ್ಯೂಜಿಲೆಂಡ್, ಇಂಡಿಯಾ, ಆಸ್ಟ್ರೇಲಿಯಾ. ಇಂಗ್ಲೆಂಡ್ ಅಂತೂ ಬರಲ್ಲ. ಅವ್ರು ಬ್ಯಾಸ್ ಬಾಲ್ ಆಡಿದ್ರು ಬರಲ್ಲ, ಆಡದಿದ್ರು ಬರೋದಿಲ್ಲ. ಸೊ ಇನ್ನು ಈ 3 ಟೀಮ್ ಏನು ಕಾಂಪೀಟ್ ಮಾಡ್ತಾರೆ ನೆಕ್ಸ್ಟು 2025 ಮಿಡ್ ತನಕ. ಸೊ ಅವರು ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಇರ್ತಾರೆ ಟಾಪ್ 2 ಟೀಮ್, ಅವರು ಫೈನಲ್ ಆಡ್ತಾರೆ. ಮುಂದಿನ ಅಪ್ಡೇಟ್ನಲ್ಲಿ ಕೊನೆಗೂ ಹಾರ್ದಿಕ್ ಪಾಂಡ್ಯ ಅವರು ಫೀಲ್ಡ್ ಇಳಿದಿದ್ದಾರೆ. ಇಷ್ಟು ದಿನ ರೀಲ್ಸ್ ಆಗ್ತಾ ಇದ್ರು, ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗ್ತಾ ಇದ್ರು, ಫುಲ್ಲು ಫಿಟ್ನೆಸ್ ಮಾಡ್ತಾ ಇದ್ರು, ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬ್ಯಾಟಿಂಗ್ದು. ಸೊ ಕೊನೆಗೂ ಅವರು ಫೀಲ್ಡ್ ಇಳಿದಿದ್ದಾರೆ. DY ಪಾಟೀಲ್ ಏನು ಟೂರ್ನಮೆಂಟ್ ಇದೆ ಅದರಲ್ಲಿ ಇಳಿದಿದ್ದಾರೆ. ಸೊ ಅಲ್ಲಿ ಅವರು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಕೆಲವು ಪೋಸ್ಟ್ಗಳೆಲ್ಲ ಬಂದಿದ್ದಾವೆ, ವೈರಲ್ ಆಗಿದ್ದಾವೆ. ಸೊ ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಬರ್ತಾರೆ ಅವರು. ಯಾಕಂದರೆ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ T20 ವರ್ಲ್ಡ್ ಕಪ್ಗೆ. ಕ್ಯಾಪ್ಟನ್ ಆಗಬೇಕಾಗಿತ್ತು, ಬಟ್ ಕಳ್ಕೊಂಡಿದ್ದಾರೆ. ಇಲ್ಲಿ ರೋಹಿತ್ ಶರ್ಮಾ ಮೇಲೆ ಇನ್ನೊಂದು ಸರಿ ಭರವಸೆ ಇಟ್ಟಿದ್ದಾರೆ BCCI ಅವರು. ODI ವರ್ಲ್ಡ್ ಕಪ್ಪಲ್ಲಿ ಫೈನಲ್ಗೆ ತೊಗೊಂಡೋಗಿರೋ ಕ್ಯಾಪ್ಟನ್ನ ಅಷ್ಟು ಈಸಿಯಾಗಿ ಬಿಡೋಕ್ಕೆ ಇಷ್ಟ ಇಲ್ಲ BCCI. ಜೈಶ್ ಆಗಿರ್ಬೋದು. ಸೊ ಅವರು ಮತ್ತೊಮ್ಮೆ 2024ರ T20 ವರ್ಲ್ಡ್ ಕಪ್ಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ವೈಸ್ ಕ್ಯಾಪ್ಟನ್ನು. ಸೊ ಬೇರೆ ವಿಧಿ ಇಲ್ಲ. ಈ ಸರಿನೂ ಯಾರು ಹಾರ್ದಿಕ್ ಪಾಂಡ್ಯನೇ. ಹಾರ್ದಿಕ್ ಪಾಂಡ್ಯಗೆ ಸ್ವಲ್ಪ ಚುರುಕು ಅಂತ ಇರ್ತದೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಹೋದ ಸರಿನೂ ಕೂಡ T20 ವರ್ಲ್ಡ್ ಕಪ್ 2022ರಲ್ಲಿ ಏನು ಇಂಡಿಯಾ ಸೋತ್ಕೊಂಡ್ಬಂದರು ಸೆಮಿಫೈನಲಲ್ಲಿ, ಆ ಟೂರ್ನಮೆಂಟಲ್ಲೂ ಕೂಡ ಅವರಿಗೆ ತುಂಬ ಬೇಜಾರುಗಳಿತ್ತು. ಟೀಮ್ ಮೇಲೆ ಅಪ್ರೋಚ್ ಸರಿ ಇಲ್ಲ, ಓಪನಿಂಗ್ ಅಪ್ರೋಚ್ ಸರಿ ಇಲ್ಲ, ಅದಕ್ಕೆ ನಾವು ಗೆಲ್ಲಿಲ್ಲ ಅಂತೆಲ್ಲ ಅವರು ಕಂಪ್ಲೇಂಟ್ ಎಲ್ಲ ಮಾಡಿದರು BCCIಗೆಲ್ಲ. ಸೊ ನೆಕ್ಸ್ಟ್ ಅದಾದ ತಕ್ಷಣ ಸೀನಿಯರ್ಸ್ ಆಡೋದು ನಿಲ್ಲಿಸ್ಬಿಟ್ರು. ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ, KL ರಾಹುಲ್ನೆಲ್ಲ ಇವರು T20 ಆಡಿಸಲೇ ಇಲ್ಲ ಟೀಮ್ ವರ್ಲ್ಡ್ ಕಪ್ಗೋಸ್ಕರ, ODI ವರ್ಲ್ಡ್ ಕಪ್ಗೋಸ್ಕರ. ಸೊ ಆ ಟೈಮಲ್ಲಿ ಇದು ಸಿಕ್ಕಿದೆ ಚಾನ್ಸು. ಹಾರ್ದಿಕ್ ಪಾಂಡ್ಯ ಆಗಿರೋ ODI ಆಡ್ತಾ ಇರಲಿಲ್ಲ, ಟೆಸ್ಟ್ ಆಡ್ತಾ ಇರಲಿಲ್ಲ, ಆರಾಮಾಗಿ T20 ಕ್ಯಾಪ್ಟನ್ ಆದರೂ ಆಡ್ಕೊಂಡು ಬರ್ತಾಯಿದ್ರು. ಈಗ ಅವ್ರಿಗೊಂದು ದೊಡ್ಡ ಆಸೆನೂ ಇತ್ತು T20 ವರ್ಲ್ಡ್ ಕಪ್ ಲೀಡ್ ಮಾಡಬೇಕು ಅಂತ 2024ರಲ್ಲಿ. ಅದನ್ನ ಅವ್ರು ಕಳ್ಕೊಂಡಿದ್ದಾರೆ. ಬಟ್ ರೋಹಿತ್ ಶರ್ಮಾ ಹೆಸರಲ್ಲೇ ಗೆದ್ರು ನಮಗೆ. ಹಾರ್ದಿಕ್ ಪಾಂಡ್ಯ ಯಾರು ಗೆದ್ರು ಅಷ್ಟೇ ಟೀಮ್ ಇಂಡಿಯಾ ಒಂದು ICC ಟ್ರೋಫಿ ಹಿಡಿಬೇಕು ಅನ್ನೋದೇ ನಮ್ಮ ಆಸೆ. ಮುಂದಿನ ಅಪ್ಡೇಟ್ನಲ್ಲಿ ರಜತ್ ಪತಿದಾರ್ ಬಗ್ಗೆ. 63 ಇದೆ ಟೋಟಲ್ ರನ್ಸ್, 63 ರನ್ ಹೊಡೆದಿದ್ದಾರೆ. 6 ಇನ್ನಿಂಗ್ಸ್ ಅವಕಾಶ ಸಿಕ್ತು. ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್, ಫೋರ್ತ್ ಟೆಸ್ಟ್, 3 ಟೆಸ್ಟ್ ಅವಕಾಶ ಸಿಕ್ಕರು. ವಿರಾಟ್ ಕೊಹ್ಲಿ ಇರಲಿಲ್ಲ, KL ರಾಹುಲ್ ಇರಲಿಲ್ಲ, ಒಂದು ಒಳ್ಳೆ ಅವಕಾಶ ಇತ್ತು. ಬರೀ 10 ಆ್ಯಾವ್ರೇಜಲ್ಲಿ ಹೊಡೆದಿದ್ದಾರೆ. 10.5 ಆ್ಯಾವ್ರೇಜಲ್ಲಿ 63 ರನ್ನ. ಸೊ ಇದು ಲಾಸ್ಟ್ ಚಾನ್ಸ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಫಿಫ್ತ್ ಟೆಸ್ಟ್ಗೆ ದಯವಿಟ್ಟು ಏನಾದ್ರು KL ರಾಹುಲ್ ಅಥವಾ ವಿರಾಟ್ ಕೊಹ್ಲಿ ಆಡಲಿಲ್ಲ ಅಂತಂದರೆ ಖಂಡಿತ ದೇವದತ್ ಪಡಿಕ್ಕಲ್ಗೆ ಒಂದು ಇವರು ಡೆಬ್ಯೂ ಮಾಡಿಸ್ಬೇಕು. ದೇವದತ್ ಪಡಿಕ್ಕಲ್ ಪರ್ಫಾರ್ಮೆನ್ಸು ನೋಡಬೇಕು. ಅವ್ರಿಗೂ ಅಟ್ಲೀಸ್ಟ್ ಒಂದು 2 ಮ್ಯಾಚ್ ಆದರೂ ಸಿಗಬೇಕು ಫಸ್ಟ್ ಆಡೋಕ್ಕೆ. ಇಲ್ಲಾಂದರೆ ಕಷ್ಟ. ಅದಿರೋದೇ ಇನ್ನೊಂದೇ ಒಂದು ಮ್ಯಾಚ್ ಇರೋದು, ಸದ್ಯಕ್ಕೆ ಇನ್ನು ಮ್ಯಾಚ್ಗಳಿಲ್ಲ. ಅದಕ್ಕೆ ಇನ್ನೂ ಟೆಸ್ಟ್ ಆಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಆದಷ್ಟು ಬೇಗ ದೇವದತ್ ಪಡಿಕ್ಕಲ್ಗೆ ಫಿಫ್ತ್ ಟೆಸ್ಟ್ಗೆ ಅವಕಾಶ ಕೊಟ್ಟರೆ ಒಂದೇ ಟೆಸ್ಟಲ್ಲಿ ಎಷ್ಟೋ ಭರವಸೆ ಮೂಡಿಸ್ಬೋದು. 150 ಹೊಡೆದ್ರೂ, ಒಂದು ಇನ್ನಿಂಗ್ಸಲ್ಲಿ, ಇನ್ನೊಂದು ಇನ್ನಿಂಗ್ಸಲ್ಲಿ 50 ಹೊಡೆದ್ರೂ ಒಂದು ಭರವಸೆ ಮೂಡಿಸ್ಬಿಡ್ಬೋದು ನೆಕ್ಸ್ಟ್ ಫ್ಯೂಚರಲ್ಲಿ. ಹೇಗೆ ಈಗ ಧ್ರುವ್ ಜುರೇಲು ಒಂದು ಇಷ್ಟು ದಿನ ನಾವು ಟೀಮ್ ಇಂಡಿಯಾ ಹುಡುಕಾಟ ಮಾಡ್ತಿತ್ತು. ರಿಷಬ್ ಪಂತ್ ಆದಮೇಲೆ ಯಾರು ಅಂತ ಕೀಪರ್ಗಳು ಟ್ರೈ ಮಾಡ್ತಾಯಿದ್ರು. ಇಶಾನ್ ಕಿಶನ್ ಭರವಸೆ ಮೂಡಿಸಿದ್ರು, ಬಟ್ ಯಾಕೋ ಮನುಷ್ಯಂದು ಡಿಸಿಪ್ಲಿನರಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಹೊರಗಡೆ ಇದ್ದಾರೆ. KS ಭರತ್ ಪರ್ಫಾರ್ಮ್ ಮಾಡೋಕ್ಕಾಗಲೇ ಇಲ್ಲ ಕೊನೆಗೂ. ಬೇರೆ ವಿಧಿ ಇಲ್ಲದೆ KS ಭರತ್ನ ಆಡಿಸ್ತಾ ಇದ್ರು. ಸೊ KS ಭರತ್ ಈಗ ಏನಂದರೆ ಸೀದಾ KS ಭರತ್ ಮನೆಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಸೆಲೆಕ್ಷನ್ ಆದರೂ ಆಗ್ತಾರೆ. ಯಾಕೆಂದರೆ ಡಬಲ್ ವಿಕೆಟ್ ಕೀಪರ್ ಕರ್ಕೊಂಡೋಗಿ ಹೋಗ್ತಾರೆ ಇಲ್ಲಿ ಟೆಸ್ಟ್ ಕ್ರಿಕೆಟ್ ಆಡಕ್ಕೆ ಹೋದ್ರು. ವಿತೌಟ್ ಸಿಂಗಲ್ ವಿಕೆಟ್ ಕೀಪರಲ್ಲಿ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಎಮರ್ಜೆನ್ಸಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆದರೂ ಕೂಡ ಟೀಮಲ್ಲಿ ಸೆಲೆಕ್ಟ್ ಆಗೋದು ಕಷ್ಟ. KS ಭರತ್ ಪ್ಲೇಯಿಂಗ್ 11 ಸೆಲೆಕ್ಟ್ ಆಗುತ್ತೆ ಕಷ್ಟ. ಸೊ ಧ್ರುವ್ ಜುರೇಲ್ ತುಂಬ ಚೆನ್ನಾಗಿ ಆಡಿದ್ದಾರೆ, ಸಖತ್ತಾಗಿದೆ ಅವ್ರ ಇಂಟೆಂಟು. ಅವರು ಜೊತೆಗೆ ಒಳ್ಳೆ ಗೇಮ್ ಅವೇರ್ನೆಸ್ ಇದೆ. ಯಾವ ಟೈಮಲ್ಲಿ ಗೇಮ್ ಯಾವ ಪೊಸಿಷನಲ್ಲಿದೆ, ಯಾವ ಕಂಡೀಷನಲ್ಲಿದೆ ಅರ್ಥ ಮಾಡ್ಕೊಂಡು ಬ್ಯಾಟಿಂಗ್ ಆಡಿ ಮ್ಯಾಚ್ ಗೆಲ್ಲಂಗೆ ಮಾಡಿದ್ದಾರೆ. ಫೋರ್ತ್ ಟೆಸ್ಟ್ ಗೆಲ್ಲಬೇಕು ಅಂತಂದರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಬೇರೆ ಯಾರೂ ಅಲ್ಲ, ಅದು ಧ್ರುವ್ ಜುರೇಲು. ಸೊ ಅವರು ಕರೆಕ್ಟಾಗಿ 2 ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಿದ್ದಾರೆ. ನೋಡಿ, ಈಗ ಡಬಲ್ ಸೆಂಚುರಿ ಹೊಡೆದಿರ್ಬೋದು ಯಶಸ್ವಿ ಜೈಸ್ವಾಲ್ 2 ಮ್ಯಾಚು, ಬಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗೋಕ್ಕಾಗಲಿಲ್ಲ. ಅದೇ ಒಂದು 90 ಒಂದು ಸಮಥಿಂಗ್ 50 ಸಮಥಿಂಗ್ ಒಳಗಡೆ ಹೊಡೆದ್ರು ಧ್ರುವ್ ಜುರೇಲ್ ಹೇಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತಂದರೆ ಅದೇ.
ಗೇಮ್ ಅವೇರ್ನೆಸ್ಸಲ್ಲಿ ಆ ಥರ ಟೈಮಲ್ಲಿ ನಿಂತ್ಕೊಂಡು ಆಡಿ ಮ್ಯಾಚನ್ನು ಉಳಿಸಿರೋದು. ಯಾಕಂದರೆ ಸೋಲೋ ಮ್ಯಾಚ್ ಇದು. ಗೆಲ್ಲೋ ಮ್ಯಾಚ್ ಎಲ್ಲರೂ ಆಡ್ಬಿಡ್ಬೋದು. ಆಡಿದ್ರೂ ಕಾಣಿಸಲ್ಲ, ಆಡದಿದ್ರೂ ಕಾಣಿಸಲ್ಲ ಅಲ್ಲಿ. ಆದರೆ ಸೋಲೋ ಮ್ಯಾಚಲ್ಲಿ ಯಾರು ಆಡ್ತಾರೆ ಅವರೇ ಕಾಣಿಸೋದು. ಸೊ ನೋಡೋಣ, ನಿಮ್ಮ ಪ್ರಕಾರ ಯಾರು ದೇವದತ್ ಪಡಿಕ್ಕಲ್ ಡೆಬ್ಯೂ ಮಾಡಬೇಕಾ ಅಥವಾ ರಜತ್ ಪತಿದಾರ್ನೇ ಕಂಟಿನ್ಯೂ ಮಾಡಬೇಕಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ.